ನಮಸ್ತೆ ಎಲ್ರಿಗೂ. ಇವತ್ತು ನಾನು ನನ್ನ ಚಾನಲ್ನಲ್ಲಿ ಒಂದು ಸ್ಪೆಷಲ್ ರೈಸ್ನ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಕಾದಾದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಏನು ಸಾಸಿವೆ ಅಂತ ಹೇಳ್ತೀವಲ್ಲ, ಸೊ ಆ ಸಾಸಿವೆ ಹಾಕಿ, ಸಾಸಿವೆ ಒಂದು ಸ್ವಲ್ಪ ಸಿಡ್ದಾದ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಹಾಗೆ ಅದೆರಡು ಒಂದು ಸ್ವಲ್ಪ ಬಿಸಿಯಾಗಿ ಒಂದು ಸ್ವಲ್ಪ ಸಿಡ್ದಾದ್ಮೇಲೆ ಅದಕ್ಕೆ ಸ್ಪೈಸಸ್ನ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಚಕ್ಕೆ ಹಾಗೆ ಒಂದು ಮರಾಠಿ ಮೊಗ್ಗು ಅಂತ ಹೇಳ್ತಾರಲ್ಲ, ಸೊ ಅದೆರಡನ್ನ ಅಷ್ಟೇ ಆ್ಯಡ್ ಮಾಡಿರೋದು. ನೀವು ಬೇಕಂದರೆ ನಿಮಗೆ ಇಷ್ಟ ಆಗೋ ಎಲ್ಲ ಸ್ಪೈಸಸ್ಗಳನ್ನ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಮ್ಯಾಶ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಮ್ಯಾಶ್ ಮಾಡಿ ಇಟ್ಕೊಂಡು ಹಾಕ್ತಾಯಿದ್ದೀನಿ. ನೀವು ಇದರ ಪೇಸ್ಟನ್ನು ಸಹ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಹಾಕ್ಬೋದು. ನಾನು ಇವಾಗಲೇ ಪ್ರಿಪೇರ್ ಮಾಡಿಬಿಟ್ಟು ಇವಾಗೇ ಹಾಕ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಸ್ವಲ್ಪ ಶೇಂಗಾ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡೋದಾದರೆ ನೀವು ಕಡಲೆಬೇಳೆನೂ ಸಹ ಆ್ಯಡ್ ಮಾಡ್ಬೋದು. ಹಾಗೆ ಉದ್ದಿನಬೇಳೆನೂ ಸಹ ಆ್ಯಡ್ ಮಾಡ್ಬೋದು. ತುಂಬಾ ಭಾಳ ಆ್ಯಡ್ ಮಾಡೋದು ಬೇಡ, ಲಿಟಲ್ ಬಿಟ್ ಸ್ವಲ್ಪ ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ. ಹಾಗೆ ಒಂದು ಸ್ವಲ್ಪ ಏನು ನಾವು ಇವಾಗ ಶೇಂಗಾ ಹಾಕಿದ್ವಲ್ಲ, ಸೊ ಒಂದು ಸ್ವಲ್ಪ ಅದ್ರ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೆ ಒಂದು ಈರುಳ್ಳಿನ, ದೊಡ್ಡದಾಗಿರುವಂಥ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಈರುಳ್ಳಿನ ಸಹ ಇದಕ್ಕೆ ಹಾಕ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹಾಗೆ ಇದಕ್ಕೆ ಒಂದು 4ರಿಂದ 5 ಟೊಮೊಟೊಗಳನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ಟೊಮೊಟೊ ಹಾಕಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದ್ರದ್ದು ನಾನು ಏನಂತ ಹೇಳ್ತಾ ಇದ್ದೀನಲ್ಲ, ಒಂದು ಸ್ಪೆಷಲ್ ರೈಸ್ ಥರ. ಇವಾಗ ಇದರಲ್ಲಿ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ನೋಡಿ, ಇದು ಆ್ಯಕ್ಚುಲಿ ಈ ರೈಸ್ಗೆ ಯಾವ ಥರ ಹೆಸರಿಡಬೇಕು ಅಂತಲೇ ಗೊತ್ತಿಲ್ಲ, ಆ ಥರ ಒಂದು ಸ್ಪೆಷಲ್ ರೈಸ್ ಇದು. ಹಾಗೆ ಇದಕ್ಕೆ ಒಂದು ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಹಾಕಿ ಹಾಗೆ ಒಂದು ದೊಡ್ಡದಾಗಿರುವಂಥ ಆಲೂಗಡ್ಡೆ ತೊಗೊಂಡಿದ್ದೀನಿ. ಸೊ ಆ ಆಲೂಗಡ್ಡೆನೂ ಸಹ ನೀಟಾಗಿ ಹೆಚ್ಚಿಬಿಟ್ಟು ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೀನ್ಸ್ನ ತೊಗೊಂಡಿದ್ದೆ, ಆ ಬೀನ್ಸನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ತರಕಾರಿಗಳಿರುತ್ತೆ ಆ ತರಕಾರಿ ಎಲ್ಲವನ್ನೂ ಸಹ ನೀವು ಹಾಕ್ಕೊಂಡು ಮಾಡ್ಬೋದು. ಹಾಗೆ ಇದರಲ್ಲಿ ಯಾವುದಾದ್ರೂ ತರಕಾರಿ ಇಲ್ಲ ಅಂದರೆ ಅದು ಸ್ಕಿಪ್ ಮಾಡಿ ಕೂಡ ಮಾಡಬಹುದು. ಸೊ ಇದೇ ಹಾಕಬೇಕು, ಇದು ಹಾಕಬಾರ್ದು ಅಂತ ಏನಿಲ್ಲ. ಹಾಗೆ ನಿಮ್ಮ ಹತ್ರ ಯಾವುದಾದರೂ ಹಸಿರು ಕಾಳುಗಳಿದ್ರೆ, ಅಂದರೆ ಹಸಿ ಕಾಳುಗಳು ಅಂತ ಹೇಳ್ತಾರೆ ಅಲ್ಲ, ಸೊ ಹಸಿ ಬಟಾಣಿ ಆಗಿರ್ಬೋದು, ಆ ಥರ ಯಾವುದಾದ್ರೂ ಕಾಳುಗಳಿದ್ರೆ ಅದನ್ನು ಸಹ ಹಾಕ್ಕೊಂಡ್ಬಿಟ್ಟು ಮಾಡ್ಬೋದು. ಇನ್ನು ಹಸಿ ಬಟಾಣಿ ಹಾಕಿದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ಇನ್ನು ನಾನಿಲ್ಲಿ ಒಂದು 10 ಹಸಿಮೆಣಸಿನಕಾಯಿಗಳನ್ನ ತೊಗೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನು ಒಂದು ಕಟ್ಟಷ್ಟು ಏನು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೆ, ಪಾಲಕ್ ಸೊಪ್ಪನ್ನು ನಾನು ಹುರಿತಾ ಇದ್ದೀನಿ ನೋಡಿ. ಇದೊಂದು ಟಿಪ್ಸ್ನ ಫಾಲೋ ಮಾಡಿ. ಪಾಲಕ್ ರೈಸ್ ಏನಾದರೂ ಮಾಡಬೇಕು ಅಂತಂದರೆ ಪಾಲಕ್ ಸೊಪ್ಪನ್ನು ಬೇಯಿಸೋದಕ್ಕಿಂತ ಹುರಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಪುದೀನನೂ ಸಹ ಹುರಿತಾ ಇದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಆಂಟಿ ನನಗೆ ಒಂದು ಟಿಪ್ಸ್ನ ಹೇಳ್ಕೊಟ್ಟಿದ್ರು. ಸೊ ಪುದೀನನ ಹಾಗೆ ಹಾಕೋದಕ್ಕಿಂತ ಹುರಿದ್ಬಿಟ್ಟು ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಆ ಒಂದು ಟಿಪ್ಸ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ. ಖಂಡಿತವಾಗಿಯೂ ನೀವು ಈ ಟಿಪ್ಸ್ನ ಫಾಲೋ ಮಾಡಿ. ಹಾಗೆ ನಾನಿಲ್ಲಿ ಟೊಮೊಟೊನೂ ಸಹ ಯೂಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಒಗ್ಗರಣೆಗೆ 4 ಹಾಕಿದ್ದೀನಿ ಟೊಮೊಟೊನ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಇನ್ನೂ ಒಂದು ಟೊಮೊಟೊನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಂದು 5ರಿಂದ 6 ಎಸಳುಗಳಷ್ಟು ಬೆಳ್ಳುಳ್ಳಿನೂ ಸಹ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಒಂದು 4 ಮೆಣಸು, ಹಾಗೆ 1-2 ಏಲಕ್ಕಿ, ಹಾಗೆ ಒಂದು 3 ಪೀಸಷ್ಟು ಲವಂಗ, ಹಾಗೆ ಇನ್ನು ಸ್ವಲ್ಪ ಚಕ್ಕೆನೂ ಸಹ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಒಂದು 5ರಿಂದ 6 ಗೋಡಂಬಿಗಳನ್ನೂ ಸಹ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಇದಕ್ಕೆ ಧನಿಯಾನೂ ಸಹ ಹಾಕ್ಕೋಬಹುದು, ಧನಿಯಾ ಪೌಡರು ಹಾಕ್ಕೋಬೋದು. ಇಲ್ಲ ಅಂತ ಅಂದರೆ ಈ ಏನು ರುಬ್ತಾ ಇರ್ತೀವಲ್ಲ, ಈ ಪ್ರೋಸೆಸ್ಸಲ್ಲಿ ಧನಿಯಾನ ಹುರ್ಕೊಂಬಿಟ್ಟು ಇದಕ್ಕೆ ಹಾಕ್ಕೋಬೋದು. ಆ್ಯಂಡ್ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ರುಬ್ಬೋದಕ್ಕೆ ಬಳಸ್ಕೋಬಹುದು. ಇನ್ನೂ ತುಂಬಾ ಚೆನ್ನಾಗಾಗುತ್ತೆ. ಸೊ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ನನ್ನ ಹತ್ರ ಕೊತ್ತಂಬರಿ ಪುಡಿ ಇತ್ತು, ಸೊ ಅದನ್ನು ಸಹ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಏನು ರುಬ್ಬಿರೋಂಥ ಮಿಶ್ರಣ ಇರುತ್ತೆ ಅಲ್ಲ, ಅದನ್ನು ನಾವು ಈ ಒಂದು ಕುಕ್ಕರ್ನೊಳಗಡೆ ಹಾಕ್ಕೋಬೇಕು. ಆಲ್ರೆಡಿ ನಾವು ತರಕಾರಿ ಎಲ್ಲ ಹಾಕಿರ್ತೇವೆ. ಸೊ ಆ ತರಕಾರಿ ಎಲ್ಲ ಸ್ವಲ್ಪ ಬೇಯ್ತಾ ಇರುತ್ತೆ, ಅಂದರೆ ಸ್ವಲ್ಪ ಮೆತ್ತಗಾಗುವಂಥ ಹೊತ್ತಿನಲ್ಲಿ ನಾವು ಇದನ್ನು ಹಾಕಬೇಕು. ಈ ಒಂದು ರುಬ್ಬಿರೋ ಮಿಶ್ರಣನ ಹಾಕಿ ಇದರ ಒಂದು ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಬಾಡಿಸ್ಬೇಕು. ಹಾಗೆ ಇಲ್ಲಿ ನಾನು 2 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊ ಈ ಅಕ್ಕಿ ಬಂದುಬಿಟ್ಟು ಬೆಳೆದಿರೋ ಅಕ್ಕಿ ಅಂತ ಹೇಳ್ತಾರಲ್ಲ, ಸೊ ಆ ಅಕ್ಕಿ. ಇದನ್ನು ವಿತೌಟ್ ಪಾಲಿಶ್ ತೊಗೊತಾ ಇದ್ದೀನಿ. ಈ ಅಕ್ಕಿನ ಯಾವುದೇ ರೀತಿ ಪಾಲಿಶ್ ಮಾಡಿಲ್ಲ. ಸೊ ಏನು ರೈತರಿಂದ ಬೆಳೆದಿರೋದು ಜಸ್ಟ್ ಆ ಭತ್ತದ ಮೇಲಿನ ಲೇಯರ್ ಹೋಗೋವಷ್ಟು ಪಾಲಿಶ್, ಜಸ್ಟ್ ಮೇಲ್ಗಡೆ ಲೇಯರ್ಗೋಸ್ಕರ ಒಂದು ಪಾಲಿಶ್ ಮಾಡಿದ್ದಾರೆ. ಸೊ ಆ ಅಕ್ಕಿನ ತೊಗೊತಾ ಇದ್ದೀನಿ. ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿಗೆ 3-3.5 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಸೊ ನೀವು ಒಂದು ಸ್ವಲ್ಪ ಮೆತ್ತಗೆ ಬೇಕು ಅಂತ ಅನ್ನೋರಾದರೆ 4 ಗ್ಲಾಸ್ನ ಹಾಕ್ಬೋದು. ಹಾಗೆ ಸ್ವಲ್ಪ ಉದುದ್ರಾಗಬೇಕು ಅನ್ನೋರಾದರೆ 3 ಗ್ಲಾಸ್ನ ಹಾಕ್ಬೋದು. ಸೊ ನಾನಿಲ್ಲಿ ಬಂದುಬಿಟ್ಟು ಫುಲ್ಲು ಉದುದ್ರಾಗೂ ಬೇಡ ಆ್ಯಂಡ್ ಫುಲ್ ಮೆತ್ತಗೂ ಬೇಡ, ಮೀಡಿಯಮ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ 3.5 ಗ್ಲಾಸಷ್ಟು ವಾಟರ್ನ ಹಾಕಿದ್ದೀನಿ. ಹಾಗೆ ಇದಕ್ಕೆ ಬಂದುಬಿಟ್ಟು ಸ್ವಲ್ಪ
ಖಾರದ ಪುಡಿ, ಹಾಗೆ ಇನ್ನೊಂದು ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಬಿಟ್ಟು ಇನ್ನು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕಿ ಇದನ್ನೆಲ್ಲ ಗೂರಾಡ್ಬಿಟ್ಟು ಫಸ್ಟಲ್ಲೇ ನಾನು ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೆ ಆ್ಯಂಡ್ ನೆಕ್ಸ್ಟ್ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಉಪ್ಪನ್ನು ಹಾಕ್ಕೊಂಬಿಟ್ಟು ಇದಕ್ಕೆ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ನೀವು ಕಾಯಿ ತುರಿ ಇದ್ದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಹಾಗೆ ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ನ ಕೂಗಿಸ್ತಾ ಇದ್ದೀನಿ. 2 ವಿಷಲ್ ಆದಮೇಲೆ ತೆಗ್ದು ತೋರಿಸ್ತಾ ಇದ್ದೀನಿ. ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಅದ್ರ ಸ್ಮೆಲ್ ಮಾತ್ರ ಘಮ ಘಮ ಅಂತ ಬರ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಟ್ರಸ್ಟ್ ಮೀ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ಏನು ಹೊರಗಡೆ ಹೋಟೆಲಲ್ಲೆಲ್ಲ ಊಟ ಮಾಡ್ತೀವಲ್ಲ, ಸೊ ಆ ಥರ ಟೇಸ್ಟ್ ಇತ್ತು. ನಾನು ಹೆಂಗಾಗುತ್ತೋ ಏನೋ ಅಂದ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದು ಲಂಚ್ ಬಾಕ್ಸ್ಗೆ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ನೀವು ಒಮ್ಮೆ ಟ್ರೈ ಮಾಡಿ ಇದರ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಈ ರೆಸಿಪಿನ ಟ್ರೈ ಮಾಡಬೇಕು ಅನ್ನೋರು ನಿಮ್ಮ ಕಮೆಂಟ್ ನೋಡಿಬಿಟ್ಟು ನೀವು ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿದರೆ ಅವ್ರಿಗೂ ಒಂದು ಟ್ರೈ ಮಾಡೋದಕ್ಕೆ ಒಂದು ಉತ್ಸಾಹ ಇರುತ್ತೆ. ಹಾಗೆ ಈ ರೆಸಿಪಿ ಏನಾದರೂ ಚೆನ್ನಾಗಾಗಿಲ್ಲ ಅಂತ ನೀವು ಕಮೆಂಟ್ ಹಾಕಿದರೆ ಸೊ ಅವರು ಈ ರೆಸಿಪಿನ ಸ್ಕಿಪ್ ಮಾಡಿಬಿಟ್ಟು ಅವರಿಗೆ ಬೇರೆ ಯಾವುದು ವಿಡಿಯೋ ಸರಿ ಅನಿಸುತ್ತೋ ಸೊ ಆ ವಿಡಿಯೋ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಟ್ರೈ ಮಾಡಿಬಿಟ್ಟು ದಯವಿಟ್ಟು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ಥರ ಹೆಚ್ಚಿನ ವಿಡಿಯೋಗಳನ್ನ ನೋಡಿ ಆನಂದಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.